Hello students, welcome to Digital Learning Department of Collegiate Education. In today's session we will see the Consumer Dispute Redressal Agency State Commission. ಈ ಒಂದು ಟಾಪಿಕನ್ನು ನಾವು ಬಿಸ್ನೆಸ್ ಲಾ ಸಬ್ಜೆಕ್ಟ್ನಲ್ಲಿ ನೋಡ್ತೀವಿ. ಇದು ಥರ್ಡ್ ಸೆಮಿಸ್ಟರ್ BBMನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟು. ಸ್ಟೂಡೆಂಟ್ಸ್, ನಾವು ಹಿಂದಿನ ಸೆಷನ್ನಲ್ಲಿ ಈಗಾಗಲೇ ನಾವು ಡಿಸ್ಟಿಕ್ ಫೋರಮ್ ಅಂದರೆ ಏನು, ಅದರ ಕಾನ್ಸ್ಟಿಟ್ಯೂಷನ್ ರಚನೆ ಯಾವ ಥರ ಆಗುತ್ತೆ, ಅದರಲ್ಲಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟು, ಅವರ ಅಪಾಯಿಂಟ್ಮೆಂಟ್ ಯಾವ ರೀತಿ ಆಗುತ್ತೆ, ಅವರಿಗಿರುವಂಥ ಅರ್ಹತೆಗಳೇನು, ಈ ಡಿಸ್ಟಿಕ್ ಫೋರಮ್ನ ವ್ಯಾಪ್ತಿ ಏನು, ಒಂದು ಕಂಪ್ಲೇಂಟ್ ಬಂದಾಗ ಯಾವ ರೀತಿ ರಿಸೀವ್ ಮಾಡಿ ಅದನ್ನು ಅದು ಜಜ್ಮೆಂಟನ್ನು ಕೊಡುತ್ತೆ, ಅದಕ್ಕಿರುವಂತಹ ಪವರ್ಗಳೇನು, ಮತ್ತು ಅಗ್ರೀಡ್ ಪಾರ್ಟಿಗೆ ಅಪೀಲ್ ಮಾಡೋಕ್ಕಿರುವಂಥ ಅವಕಾಶಗಳೇನು ಅಂತ ಸವಿವರವಾಗಿ ನೋಡಿದ್ದೀವಿ. ವಿದ್ಯಾರ್ಥಿಗಳೇ, ಸ್ಟೇಟ್ ಕಮಿಷನ್, ಡಿಸ್ಟಿಕ್ ಫೋರಮ್ ಹಾಗೂ ನ್ಯಾಷನಲ್ ಕಮಿಷನ್ ಈ ಮೂರು ಸ್ಟಡಿ ಮಾಡುವಾಗ ಇವುಗಳನ್ನು ಬೇರೆ ಬೇರೆಯಾಗಿ ಸ್ಟಡಿ ಮಾಡೋ ಬದಲು ಇವುಗಳನ್ನು ಕಂಪೇರಿಟಿವ್ ಆಗಿ ಸ್ಟಡಿ ಮಾಡೋದ್ರಿಂದ ನಮಗೆ ಸೂಕ್ತವಾದಂಥ ಮಾಹಿತಿ ಸಿಗುತ್ತೆ, ಜೊತೆಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕಾಗಿ ನಾನು ಈ ಮೂರು ಡಿಸ್ಟಿಕ್ ಫೋರಮ್, ಸ್ಟೇಟ್ ಕಮಿಷನ್ ಹಾಗೂ ನ್ಯಾಷನಲ್ ಕಮಿಷನನ್ನು ಒಂದೇ ಆರ್ಡರ್ನಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಸ್ಟಡಿ ಮಾಡುವಾಗ ಮೂರನ್ನು ಕಂಪೇರಿಟಿವ್ ಆಗಿ ಒಂದು ಟೇಬಲ್ ಹಾಕ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಉತ್ತಮ. ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್, ದಟ್ ಈಸ್ ದ ಸ್ಟೇಟ್ ಕಮಿಷನ್. ಕಾನ್ಸ್ಟಿಟ್ಯೂಷನ್ ರಚನೆ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. ಇದನ್ನು ನಮ್ಮ ರಾಜ್ಯ ಸರ್ಕಾರನೇ ರಚನೆ ಮಾಡಿರುತ್ತೆ. STATE ಆಗಬೇಕಾಗಿತ್ತು, SATE ಆಗಿದೆ. ಕಂಪೋಸಿಷನ್, a person who is or has been a judge of high court who shall be its president. ಸೊ ಇದಕ್ಕೂ ಕೂಡ ಸ್ಟೇಟ್ ಕಮಿಷನ್ ಕೂಡ ಒಬ್ಬ ಪ್ರೆಸಿಡೆಂಟು ಹಾಗೂ ಇಬ್ಬರು ಮೆಂಬರ್ಸ್ ಇರ್ತಾರೆ. ಪ್ರೆಸಿಡೆಂಟ್ ಯಾರಾಗಬೇಕಂದ್ರೆ ಅ ಪರ್ಸನ್ ಹೂ ಈಸ್ ಆರ್ ಹ್ಯಾಸ್ ಬೀನ್ ಅ ಜಡ್ಜ್ ಆಫ್ ಹೈಕೋರ್ಟ್. ಹೈಕೋರ್ಟ್ನ ಜಡ್ಜ್ ಆಗಿರುವಂಥವರು ಅಥವಾ ಹೈಕೋರ್ಟ್ನ ಜಡ್ಜು ಈಗ ಖುದ್ದಾಗಿ ಇರುವಂಥವರು. Right? A person who is already judge or who has been a judge of high court, that person will be the president of state commission. Then what about two other members? What is their qualification? ಇತರ ಎರಡು ಮೆಂಬರ್ಸ್ಗಳು, they should have the ability, integrity, understanding and have adequate knowledge or experience of at least 10 years in dealing with problems related to economics, law, commerce, industry, public affairs or public administration, and one of whom shall be a woman. ಡಿಸ್ಟಿಕ್ ಫೋರಮ್ಗೆ ಯಾವ ಒಂದು ಕಂಡೀಷನ್ ಇತ್ತು ಅದೇ ಕಂಡೀಷನ್ನು ಕ್ವಾಲಿಫಿಕೇಷನ್ಗೆ ಇಲ್ಲೂ ಅಪ್ಲೈ ಆಗ್ತಾ ಇದೆ. ಮೆಂಬರ್ಸ್ ಆಗಬೇಕಾಗಿರೋರು ಎಬಿಲಿಟಿ ಇರಬೇಕು, ಇಂಟಿಗ್ರಿಟಿ ಇರಬೇಕು, ಜೊತೆಗೆ ದೇ ಶುಡ್ ಹ್ಯಾವ್ ದ ಸ್ಟ್ಯಾಂಡಿಂಗ್. ಇದು ಅಷ್ಟೇ ಅಲ್ಲದೆ ಎಕಾನಾಮಿಕ್ಸ್, ಲಾ, ಕಾಮರ್ಸ್, ಇಂಡಸ್ಟ್ರಿ, ಪಬ್ಲಿಕ್ ಅಫೇರ್ಸ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ಕ್ಷೇತ್ರಗಳಲ್ಲಿ ಅವರಿಗೆ ಅಡಿಕ್ವೇಟ್ ನಾಲೆಜು, ಸೂಕ್ತವಾದಂತಹ ಜ್ಞಾನ, ಸಾಕಷ್ಟು ಜ್ಞಾನ ಇರಬೇಕು, ಜೊತೆಗೆ ಕನಿಷ್ಠ 10 ವರ್ಷದ ಅನುಭವ ಇರಬೇಕು. ಆಗ ಅವರು ಮೆಂಬರ್ಸ್ ಆಗಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಕೂಡ ಕನಿಷ್ಠ ಒಬ್ಬ ಮಹಿಳಾ ಸದಸ್ಯೆ ಇರಲೇಬೇಕು. ಶೆಲ್ ಅನ್ನೋ ಪದ ಬಂದಾಗ ಕಡ್ಡಾಯ ಅಂತ ತಿಳಿಬೇಕು. ಅಪಾಯಿಂಟ್ಮೆಂಟ್, ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ? ದ ಪ್ರೆಸಿಡೆಂಟ್ ಈಸ್ ಅಪಾಯಿಂಟೆಡ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್. ಆಯಾ ರಾಜ್ಯಗಳ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರಲ್ಲ, ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಆ ನ್ಯಾಯಮೂರ್ತಿಗಳ ಜೊತೆ ಸಮಾಲೋಚನೆ ಮಾಡಿಬಿಟ್ಟು ಯಾರಿಗೆ ಅಪಾಯಿಂಟ್ ಮಾಡಬೇಕು ಅಂತ ಪ್ರೆಸಿಡೆಂಟನ್ನು ಅಪಾಯಿಂಟ್ ಮಾಡುವಾಗ ಅವರ ಕನ್ಸಲ್ಟೇಷನ್ ಮಾಡಿಬಿಟ್ಟು ಫೈನಲ್ ಮಾಡ್ತಾರೆ. ಉಳಿದ ಮೆಂಬರ್ಸ್ಗಳಿಗೆ ಹೇಗೆ? ಡಿಸ್ಟಿಕ್ ಫೋರಮಲ್ಲಿ ನೋಡಿದ್ದೀವಿ ಸೆಲೆಕ್ಷನ್ ಕಮಿಟಿ ಇರುತ್ತೆ ಅಂತ. ಇಲ್ಲಿ ಸೇಮ್ ಅದೇ ಸೆಲೆಕ್ಷನ್ ಕಮಿಟಿ ಇರುತ್ತೆ. ದಿಸ್ ಸೆಲೆಕ್ಷನ್ ಕಮಿಟಿ ಹ್ಯಾಸ್ ಒನ್ ಚೇರ್ಮನ್ ಆ್ಯಂಡ್ 2 ಮೆಂಬರ್ಸ್. ಚೇರ್ಮನ್ ಯಾರಿದ್ರು ಅಲ್ಲಿ? ಪ್ರೆಸಿಡೆಂಟ್ ಆಫ್ ಸ್ಟೇಟ್ ಕಮಿಷನ್. ಇಲ್ಲಿ ಕೂಡ ಅವರೇ ಇರ್ತಾರೆ. 1 ಮೆಂಬರ್ ಈಸ್ ದ ಸೆಕ್ರೆಟರಿ ಇನ್ ದ ಲಾ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್. ರಾಜ್ಯ ಸರ್ಕಾರದ ಕಾನೂನು ಇಲಾಖೆಯ ಸೆಕ್ರೆಟರಿ ಆಗಿರ್ತಾರೆ. ಮತ್ತು ಇನ್ನೊಬ್ಬರು ಮೆಂಬರು ಗ್ರಾಹಕ ವ್ಯವಹಾರಗಳ ಇಲಾಖೆ ಇರುತ್ತಲ್ಲ ಅದರ ಸೆಕ್ರೆಟರಿ ಆಗಿರ್ತಾರೆ. ದಿಸ್ 3 ಪರ್ಸನ್ಸ್ ಈ ಒಂದು ಸೆಲೆಕ್ಷನ್ ಕಮಿಟಿ ಮೂಲಕ ಇಬ್ಬರ ಮೆಂಬರ್ಸ್ಗಳ ಆಯ್ಕೆ ಆಗುತ್ತೆ. ಪೀರಿಯಡ್ ಆಫ್ ಆಫೀಸ್, every member of the state commission shall hold office for a period of 5 years
ಆರ್ ಅಪ್ ಟು ದ ಏಜ್ ಆಫ್ 67 ಇಯರ್ಸ್ ವಿಚ್ ಎವರ್ ಈಸ್ ಅರ್ಲಿಯರ್. 5 ವರ್ಷ ಅವಧಿಗಾದರೂ ಇರ್ಬೋದು ಅಥವಾ 67 ವರ್ಷದವರೆಗೆ ಆದರೂ ಇರ್ಬೋದು. ಈ ಎರಡರಲ್ಲಿ ಯಾವುದು ಮೊದಲು ಬರುತ್ತೋ, ಮೊದಲು 67 ವರ್ಷ ಆದರೆ ಅಲ್ಲಿಗೆ ಅವರ ಅವಧಿ ಕ್ಲೋಸ್ ಆಗುತ್ತೆ, ಅಥವಾ ಮೊದಲು 5 ವರ್ಷ ಆದರೆ ಅವರ ಅವಧಿ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಜೊತೆಗೆ ದೇರ್ ಶೆಲ್ ಬಿ ನೋ ರೀ ಅಪಾಯಿಂಟ್ಮೆಂಟ್, ಇನ್ನೊಂದು ಸಲ ಅವರ ಅಪಾಯಿಂಟ್ಮೆಂಟು ಮಾಡೋಕ್ಕೆ ಅವಕಾಶ ಇಲ್ಲ. ಟರ್ಮ್ಸ್ ಆಫ್ ಸರ್ವಿಸ್, ಇವರ ಸ್ಯಾಲರಿ, ಇವರ ಹಾನೋರೋರಿಯಂ ಅಥವಾ ಬೇರೆ ಸರ್ವಿಸ್ ಸಂಬಂಧಪಟ್ಟ ಕಂಡೀಷನ್ಸ್ಗಳನ್ನು ರಾಜ್ಯ ಸರ್ಕಾರವೇ ನಿಗದಿಪಡಿಸುತ್ತೆ. ಬೇಸ್ಡ್ ಆನ್ ದಟ್ ಪ್ರಿಸ್ಕ್ರೈಬ್ಡ್ ಕಂಡೀಷನ್ಸ್, ದ ಸರ್ಮ್ conditions, the salary and other conditions will be there. Jurisdiction, ವ್ಯಾಪ್ತಿ. 1 ಕೋಟಿಯವರೆಗೆ ಇರುವಂತಹ ಒಂದು ಮೌಲ್ಯದ ಕೇಸುಗಳ ವ್ಯಾಪ್ತಿ ಡಿಸ್ಟ್ರಿಕ್ಟ್ ಫೋರಂಗೆ ಇತ್ತು. 1 ಕೋಟಿಗಿಂತ ಜಾಸ್ತಿ, 10 ಕೋಟಿಗಿಂತ ಕಡಿಮೆ ಇರುವಂತಹ ಒಂದು ಕಂಪೆನ್ಸೇಷನ್ ರಿಲೇಟೆಡ್ ಕೇಸಸ್ಗಳು ಡಿಸ್ಟ್ರಿಕ್ಟ್ ಫೋರಂಗೆ, ನಮ್ಮ ಸ್ಟೇಟ್ ಕಮಿಷನ್ಗೆ ಬರ್ತವೆ. ಜೊತೆಗೆ ಅಪೀಲ್ಸ್ ಅಗೇನೆಸ್ಟ್ ದ ಆರ್ಡರ್ಸ್ ಆಫ್ ಎನಿ ಡಿಸ್ಟ್ರಿಕ್ಟ್ ಫೋರಮ್. ನಾನು ಹೇಳಿದ್ದೆ ಅಗ್ರೀವ್ಡ್ ಪಾರ್ಟಿ ಆದವರು ಸ್ಟೇಟ್ ಕಮಿಷನ್ಗೆ ಬರ್ಬೋದು ಅಂತ. ಈ ಡಿಸ್ಟ್ರಿಕ್ಟ್ ಫೋರಮ್ ನೀಡಿರುವಂಥ ಯಾವುದಾದ್ರೂ ಆರ್ಡರ್ಗಳು ಅಪೋಸಿಟ್ ಪಾರ್ಟಿ ಅಥವಾ ಕಂಪ್ಲೇಂಟ್ ಪಾರ್ಟಿ ಇಬ್ಬರಲ್ಲಿ ಒಬ್ಬರಿಗೆ ಹಿಡಿಸಲಿಲ್ಲ, ತೃಪ್ತಿ ಕೊಡಲಿಲ್ಲ ಅಂದರೆ ಅವರು ಸ್ಟೇಟ್ ಕಮಿಷನಲ್ಲಿ ಅದ್ರ ಮೇಲೆ ಅಪೀಲ್ ಕೂಡ ಮಾಡೋದು. ಜೊತೆಗೆ ಕೆಲವೊಂದು ಸಲ ರಾಜ್ಯ ಕಮಿಷನ್ಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಡಿಸ್ಟ್ರಿಕ್ಟ್ ಫೋರಮ್ಮು ತನ್ನ ವ್ಯಾಪ್ತಿ ಮೀರಿ ಕೆಲಸ ಮಾಡಿದೆ ಅಥವಾ ನ್ಯಾಯಯುತವಾಗಿ ಕೆಲಸ ಮಾಡಿಲ್ಲ ಅಂತ ಅನಿಸಿದ್ರೆ ಅಂತಹ ಕೇಸಸ್ಗಳನ್ನು ತರಿಸ್ಕೊಳ್ಳುವಂಥ ಅಧಿಕಾರ ಕೂಡ ಈ ಸ್ಟೇಟ್ ಕಮಿಷನ್ಗೆ ಇದೆ. ಸೊ ಇಟ್ ಮೀನ್ಸ್ ದೇರ್ ಆರ್ 3 jurisdiction ವಿಚ್ ವಿ ಕ್ಯಾನ್ ಸಿ. ಮಾನಿಟರಿ ವ್ಯಾಲ್ಯೂವಲ್ಲಿ ದ ಕೇಸಸ್ ಹ್ಯಾವಿಂಗ್ ಕಂಪೆನ್ಸೇಷನ್ ವ್ಯಾಲ್ಯೂ ಮೋರ್ ದೆನ್ 1 crore ಆ್ಯಂಡ್ ಲೆಸ್ ದೆನ್ 10 crore. ಅಪೀಲ್ಸ್ ಅಗೇನೆಸ್ಟ್ ಡಿಸ್ಟ್ರಿಕ್ಟ್ ಫೋರಮ್, ಆ್ಯಂಡ್ if the state commission it feels any case is pending before district forum ಅಥವಾ if it is crossing its limit ಅಂತ ಸಂದರ್ಭದಲ್ಲಿ ಖುದ್ದಾದೆ ಕರೆಸ್ಕೊಳ್ಳುತ್ತೆ. ಸೊ these are the jurisdiction of state commission. ಟ್ರೀಟ್ಮೆಂಟ್ ಆಫ್ ಕಂಪ್ಲೇಂಟ್. ಡಿಸ್ಟ್ರಿಕ್ಟ್ ಫೋರಮಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ ಯಾವ ರೀತಿ ಕಂಪ್ಲೇಂಟ್ಗಳು ಟ್ರೀಟ್ಮೆಂಟ್ ಆಗುತ್ತೆ. ಒಂದು ಕೇಸ್ ಬರುತ್ತೆ, ಕಂಪ್ಲೇಂಟ್ ಬರುತ್ತೆ, ಬಂದಿರೋ ಕಂಪ್ಲೇಂಟನ್ನು ಅಪೋಸಿಟ್ ಪಾರ್ಟಿಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡಲಾಗುತ್ತೆ, ಕಾಪಿ ಆಫ್ ದಟ್ ಕಂಪ್ಲೇಂಟ್. ಜೊತೆಗೆ ವಿದಿನ್ 30 days ರಿಪ್ಲೈ ಮಾಡಪ್ಪ ಅಂತ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಇನ್ ಕೇಸ್ ಏನಾರ ಡಿಫೆಕ್ಟ್ ಬಗ್ಗೆ ಇದ್ದರೆ ಲ್ಯಾಬ್ಗೆ ಕಳಿಸಲಾಗುತ್ತೆ. ಲ್ಯಾಬ್ ವಿದಿನ್ 45 days ತನ್ನ ರಿಪೋರ್ಟನ್ನು ಕೊಡುತ್ತೆ. ದ ಸೇಮ್ ಪ್ರೊಸೀಜರ್ ವಿಚ್ ಇಸ್ ಫಾಲೋಡ್ ಇನ್ ಡಿಸ್ಟ್ರಿಕ್ಟ್ ಫೋರಮ್, ಅದೇ ಪ್ರೊಸೀಜರನ್ನು ಸ್ಟೇಟ್ ಕಮಿಷನ್ ಕೂಡ ಫಾಲೋ ಮಾಡುತ್ತೆ. ಪವರ್ ಏನು? ಸ್ಟೇಟ್ ಕಮಿಷನ್ಗೆ ಏನೇನು ಪವರ್ ಇದೆ? ಇಟ್ ಹ್ಯಾಸ್ ದ ಪವರ್ ಆಫ್ ಅ ಸಿವಿಲ್ ಕೋರ್ಟ್. ಇದು ಕೂಡ ಒಂದು ಸಿವಿಲ್ ಕೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಇಟ್ ಕ್ಯಾನ್ ಕಾಲ್ ಫಾರ್ ದ ರೆಕಾರ್ಡ್ಸ್ ಆ್ಯಂಡ್ ಇಶ್ಯೂ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಡರ್ ಇನ್ ಎನಿ ಕನ್ಸ್ಯೂಮರ್ dispute pending before it, and also the disputes decided by any district forum within the state. ರಾಜ್ಯ ಸರ್ಕಾರದ ನಮ್ಮ ಡಿಸ್ಟ್ರಿಕ್ಟ್ ಫೋರಮ್ ಎದುರುಗಡೆ ಯಾವುದಾದ್ರೂ ಪೆಂಡಿಂಗ್ ಕೇಸ್ಗಳಿದ್ದರೆ ಅಂಥ ಕೇಸ್ಗಳನ್ನು ತಾನೇ ಕರೆಸ್ಕೊಂಡು ಅದರಲ್ಲಿ ಆರ್ಡರ್ ಕೊಡುವಂತಹ ಒಂದು ಪವರ್ ಕೂಡ ಇದಕ್ಕೆ ಇದೆ. ಅದರ ಜೊತೆಗೆ ಸೆಕ್ಷನ್ 14ನಲ್ಲಿ ನಾವು ನೋಡಿದ್ದೀವಲ್ಲ, ಡಿಸ್ಟ್ರಿಕ್ಟ್ ಫೋರಮ್ ಯಾವ ಯಾವ ಆದೇಶಗಳನ್ನು ಕೊಡ್ಬೋದು, ಯಾವ ಆರ್ಡರ್ಗಳಂತ, ಆ ಎಲ್ಲ ಆರ್ಡರ್ಗಳಲ್ಲಿ ಅದರಲ್ಲಿ 1 ಅಥವಾ 1ಕ್ಕಿಂತ ಜಾಸ್ತಿ ಆದೇಶಗಳನ್ನು ನಮ್ಮ ಸ್ಟೇಟ್ ಕಮಿಷನ್ ಕೂಡ ಕೊಡುತ್ತೆ. ಇಲ್ಲೂ ಕೂಡ ಕೆಲವೊಂದು ಪಾರ್ಟೀಸ್ಗಳಿಗೆ ಸ್ಟೇಟ್ ಕಮಿಷನ್ ಕೊಟ್ಟಿರುವಂಥ ಒಂದು ಆದೇಶ, ಒಂದು ಆರ್ಡರ್ ಅವರಿಗೆ ತೃಪ್ತಿ ತರದೇ ಇರ್ಬೋದು. ದೇ ಫೀಲ್ ಇಟ್ ಈಸ್ ನಮ್ಗೆ ಇನ್ಜಸ್ಟಿಸ್ ಆಗಿದೆ ಅಂತ. ಅವರಿಗೆ ಏನಾದರೂ ಅಪೀಲ್ ಮಾಡೋಕ್ಕೆ ಅವಕಾಶ ಇದೆಯಾ? ಖಂಡಿತವಾಗ್ಲೂ ಇದೆ. ಕಾನೂನು ಎಲ್ಲರಿಗೂ ಯಾವಾಗಲೂ ಮುಕ್ತವಾಗಿರುತ್ತೆ. ದ ಅಗ್ರೀವ್ಡ್ ಪಾರ್ಟಿ ಕ್ಯಾನ್ ಅಪೀಲ್ ಅಗೇನೆಸ್ಟ್ ದ ಆರ್ಡರ್ ಆಫ್ ದ ಸ್ಟೇಟ್ ಕಮಿಷನ್ ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ಆರ್ಡರ್ ಇನ್ ದ ನ್ಯಾಷನಲ್ ಕಮಿಷನ್. ಡಿಸ್ಟ್ರಿಕ್ಟ್ ಫೋರಮ್ನವರು ಸ್ಟೇಟ್ ಕಮಿಷನಲ್ಲಿ ಅಪೀಲ್ ಮಾಡ್ತಾಯಿದ್ರು. ಸ್ಟೇಟ್ ಕಮಿಷನ್ ಅವರು ಎಲ್ಲ ಅಪೀಲ್ ಮಾಡಬೇಕು. ಅಗ್ರೀವ್ಡ್ ಪಾರ್ಟಿ ಆದವರು ನ್ಯಾಷನಲ್ ಕಮಿಷನಲ್ಲಿ ಅವರು ತಮ್ಮ ಅಹವಾಲನ್ನು ತೋರ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇದು ಒಂದು ಶ್ರೇಣೀಕೃತ ವ್ಯವಸ್ಥೆ, 3 tier ಸಿಸ್ಟಮ್ ಇರೋದ್ರಿಂದ ಇಲ್ಲಿ ಯಾರ ಅಗ್ರೀವ್ಡ್ ಪಾರ್ಟಿ ಆದರೆ ಅವ್ರೇನು ಮಾಡಬೇಕಾಗುತ್ತೆ, ದೇ ಹ್ಯಾವ್ ಸ್ಟ್ರೈಟ್ ಅವೇ ಅವ್ರು ಹೋಗ್ಬಿಟ್ಟು ನ್ಯಾಷನಲ್ ಕಮಿಷನಲ್ಲಿ ಅಪೀಲ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಸ್ಟೇಟ್ ಕಮಿಷನ್ ಅಂದರೆ ಏನು, ಸ್ಟೇಟ್ ಕಮಿಷನ್ನ ಕಂಪೋಸಿಷನ್, ಅಲ್ಲಿರುವಂತಹ ಪ್ರೆಸಿಡೆಂಟು ಮತ್ತು ಅಲ್ಲಿರುವ ಮೆಂಬರ್ಸ್ಗಳ ಕ್ವಾಲಿಫಿಕೇಷನ್ ಏನು, ಅವರುಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥವ್ರು ಯಾರು, ಅವರ ಟರ್ಮ್ಸ್ ಆಫ್ ಸರ್ವೀಸು, ಅವರ ಪೀರಿಯಡ್ ಆಫ್ ಆಫೀಸು,
ಅವರಿಗಿರುವಂತಹ ಪವರ್ಸ್ಗಳೇನು, ಅದರ ಜ್ಯೂರಿಸ್ಡಿಕ್ಷನ್ ಏನು, ಟ್ರೀಟ್ಮೆಂಟ್ ಆಫ್ ಕಂಪ್ಲೇಂಟ್ ಯಾವ ರೀತಿ ಮಾಡುತ್ತೆ, ಯಾವ ಯಾವ ಆರ್ಡರ್ಗಳನ್ನು ಹೊರಡಿಸುತ್ತೆ, ಜೊತೆಗೆ ಅಲ್ಲಿ ಯಾರಾದರೂ ಇಂಜಸ್ಟಿಸ್ ಆಗಿದೆ ಅಂದ್ಕೊಂಡ್ರೆ ಅವರಿಗಿರುವಂಥ ಪರಿಹಾರಗಳು ಏನು ಅಂತ ನಾವು ಎಲ್ಲವನ್ನು ಡೀಟೇಲಾಗಿ ನೋಡಿದ್ದೀವಿ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಸ್ಟೇಟ್ ಕಮಿಷನ್ ಕುರಿತ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವಂಥ ಪುಸ್ತಕಗಳನ್ನು ರೆಫರ್ ಮಾಡಿ, ಜೊತೆಗೆ ಇಲ್ಲಿರುವಂಥ ಲಿಂಕ್ಗಳನ್ನು ರೆಫರ್ ಮಾಡಿ. ವಿಶೇಷವಾಗಿ ನೀವು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಾಫ್ಟ್ ಕಾಪಿಯಲ್ಲಿ ಸಿಕ್ಕರೆ ಅದನ್ನು ಡ್ರಾಫ್ಟನ್ನು, ಆ ಒಂದು ಮಸೂದೆ ಏನಿದೆಯಲ್ಲ ಅದು ಒಂದು ಆ್ಯಕ್ಟು, ಆ ಆ್ಯಕ್ಟನ್ನೇ ಇಡಿಯಾಗಿ ಓದೋದ್ರಿಂದ ಹೆಚ್ಚಿನ ವಿಷಯಗಳು ಮತ್ತು ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನ್ಯಾಷನಲ್ ಕಮಿಷನ್ ಅಥವಾ ಇಡೀ ದೇಶಕ್ಕೆ ಒಂದಾಗಿರುವಂತಹ ಒಂದು ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸಿ ಆದಂತಹ ನ್ಯಾಷನಲ್ ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸಿ ಕುರಿತು ನಾವು ನೋಡೋಣ. ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.